ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಹೊಸದಾಗಿ ಗಣಿ ಕಂಪನಿಗಳಿಗೆ ಲೈಸೆನ್ಸ್ ನೀಡಬಾರದು. ವಿಶೇಷವಾಗಿ ಗಣಿ ಕಂಪನಿಗಳ ಬೆನಿಫಿಷಿಯರಿ ಪ್ಲಾಂಟ್ ಹಾಗೂ ವಾಷಿಂಗ್ ಪ್ಲಾಂಟ್ಗಳಿಗೆ ಅನುಮತಿ ನೀಡುವುದು ಜಿಲ್ಲೆಗೆ ಭಾರಿ ಅಪಾಯಕಾರಿಯಾಗಿದೆ ಎಂದು ಕರ್ನಾಟಕ ಗಣಿ ಬಾಧಿತ ಪ್ರದೇಶ ಹೋರಾಟ ಸಮಿತಿ ಅಧ್ಯಕ್ಷ ಬಿ. ದುರ್ಗಾ ರಮೇಶ್ ತಿಳಿಸಿದ್ದಾರೆ. ಗಣಿ ಚಟುವಟಿಕೆಗಳಿಂದ ಉಂಟಾಗುತ್ತಿರುವ ದುಷ್ಪರಿಣಾಮಗಳನ್ನು ವಿವರಿಸಿದ ಅವರು, ಗಣಿಗಾರಿಕೆಯಿಂದ ರೈತರ ಬದುಕು ನಾಶವಾಗುತ್ತಿದೆ. ನಮ್ಮ ಕುಟುಂಬಗಳು ಬದುಕಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿವೆ. ಹೀಗಾಗಿ ನಮಗೆ ಬದುಕುವ ಹಕ್ಕಿಲ್ಲದಿದ್ದರೆ ಸಾಯುವುದಕ್ಕೂ ಅವಕಾಶ ಮಾಡಿಕೊಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ತುಂಬು ನೋವಿನಿಂದ ಮನವಿ ಮಾಡಿದರು. ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿ ಚಟುವಟಿಕೆಗಳಿಂದ ಪ್ರಕೃತಿ ಸಂಪತ್ತು, ಅರಣ್ಯ ಪ್ರದೇಶಗಳು, ರೈತರ ಪ್ರಮುಖ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗುತ್ತಿವೆ. ಗಣಿ ಧೂಳಿನಿಂದ ಪಕ್ಷಿಗಳು ಹಾಗೂ ವನ್ಯಜೀವಿಗಳು ತೀವ್ರ ತೊಂದರೆಗೆ ಒಳಗಾಗುತ್ತಿದ್ದು, ಇದರ ಪರಿಣಾಮವಾಗಿ ರೈತರು ಹಾಗೂ ಗ್ರಾಮಸ್ಥರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಹಿಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಅಮಲಾನ್ ಆದಿತ್ಯ ಬಿಸ್ವಾಸ್ ಅವರ ಅವಧಿಯಲ್ಲಿ ಎಂಒಇಎಫ್ಸಿಸಿ ಸೇರಿದಂತೆ ವಿವಿಧ ಆಧಾರಗಳ ಮೇರೆಗೆ ಗಣಿ ಕಂಪನಿಗಳು ಖನಿಜ ತುಂಬಿದ ಲಾರಿಗಳ ಸಂಚಾರಕ್ಕೆ ಪ್ರತ್ಯೇಕ ಕಾರಿಡಾರ್ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಆದೇಶ ನೀಡಲಾಗಿತ್ತು. ಆದರೆ ಪ್ರಸ್ತುತ ಯಾವುದೇ ಪ್ರತ್ಯೇಕ ಕಾರಿಡಾರ್ ರಸ್ತೆ ಇಲ್ಲದೆ ಕನ್ವೇಯರ್ ಬೆಲ್ಟ್ ವ್ಯವಸ್ಥೆಯನ್ನು ಅಳವಡಿಸದೆ ಗಣಿ ಕಂಪನಿಗಳು ಕಾನೂನು ನಿಯಮಗಳು ಹಾಗೂ ಷರತ್ತುಗಳನ್ನು ಉಲ್ಲಂಘಿಸಿ ಮನಬಂದಂತೆ ಲಾರಿಗಳನ್ನು ಸಂಚರಿಸುತ್ತಿವೆ ಎಂದು ಅವರು ಆರೋಪಿಸಿದರು. ಈ ಅಕ್ರಮಗಳ ವಿರುದ್ಧ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗಿದ್ದು, ರೈತ ಸಂಘದ ಅಧ್ಯಕ್ಷ ಭೀಮಸಮುದ್ರ ಶಂಕರ್ ಸೇರಿದಂತೆ ವಿವಿಧ ಹಾಗೂ ರೈತ ಮುಖಂಡರು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಜಿಲ್ಲಾಡಳಿತ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ಹೊಸ ಗಣಿ ಲೈಸೆನ್ಸ್ ನೀಡದಂತೆ ಸ್ಪಷ್ಟ ಆದೇಶ ಹೊರಡಿಸಬೇಕು ಎಂದು ಬಿ. ದುರ್ಗಾ ರಮೇಶ್ ತಿಳಿಸಿದ್ದಾರೆ. ಯಾರೋ ಈ ವಿಚಾರಕ್ಕೆ ಯಾರಿಲ್ಲ. ಯಾರೋ ನೀರು ಹೊಡಿತಾರೆ, ಯಾರೋ ಲಾರಿ ಕಳಿಸ್ತಾರೆ, ಯಾರೋ ತುಂಬ ಕಳಿಸ್ತಾರೆ. ಸಾಯ್ತಿರೋದು ರೈತರೇ, ಬೇರೆ ಯಾರಿಗೂ ಎಫೆಕ್ಟ್ ಆಗಿಲ್ಲ. ಅಲ್ಲಿ ತೋಟ ತೋಡಿಕೆ ರಾತ್ರಿ ಹೊತ್ತು ಹೋಗಂಗಿಲ್ಲ, ಬೆಳಗ್ಗೆ ಹೊತ್ತು ಹೋಗಂಗಿಲ್ಲ. ಈ ಊರೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತೀವಲ್ಲ. ಹಂಗಾಗಿ ದಯವಿಟ್ಟು ನಿಮ್ಮ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದು ಒಂದೇ, ನಮಗೆ ಯಾವ ನಾನು ಬಿ. ದುರ್ಗಾ ರಮೇಶ್ ಅಂತ, ಗಣಿಬಾಧಿತ ಹೋರಾಟ ಸಮಿತಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ. ಅದೇ ರೀತಿಯಾಗಿ ನಮ್ಮ ಶಂಕರಮೂರ್ತಿ ಅಂತ ಅವರು ರೈತ ಸಂಘಟನೆ ಅಧ್ಯಕ್ಷರಿದ್ದಾರೆ ಭೀಮಸಮುದ್ರ ಭಾಗ. ನಾವೆಲ್ಲರೂ ಸಹ ಗಣಿಬಾಧಿತ ಪ್ರದೇಶದಿಂದ ಬಂದಿರತಕ್ಕಂಥ ಜನಗಳು ಸರ್. ಈಗ ನಾವು ಸುಮಾರು ತಿಂಗಳುಗಳಿಂದ, ವರ್ಷಗಳಿಂದ ಗಣಿಯಲ್ಲಿ ಈ ಥರ ನಮಗೆ ಅನ್ಯಾಯ ಆಗ್ತೈತೆ. ನಮಗೆ ನಿರುದ್ಯೋಗ ಸಮಸ್ಯೆ ಇದೆ, ಸ್ಥಳೀಯವಾದರೆ ನೌಕರಿ ಕೊಡ್ರಿ, ಇವೆಲ್ಲ ಸಾಕಷ್ಟು ಜ್ವಲಂತ ಸಮಸ್ಯೆಗಳು. ಇದರಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಮತ್ತು ನಮ್ಮ ಬೆಳೆಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ವನ್ಯಜೀವಿ ಮತ್ತು ಪರಿಸರದ ಮೇಲೆ, ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಸಾಕಷ್ಟು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ ಸರ್. ಇವತ್ತು ನನ್ನ ತಂದೆ ತಾಯಿ ಸತ್ತರೆ ನಾವೇನು ಮಾಡ್ತೀವಿ, 3 ದಿವಸ ಪಿಂಡ ಅಂತ ಇಕ್ತೀವಿ. ಕಾಗೆಗಳು ಬರ್ಬೇಕು ಅದನ್ನು ತಿನ್ನೋಕ್ಕೆ. ಈ ಗಣಿ ಎಫೆಕ್ಟಿಂದ ಕಾಗೆಗಳಿಲ್ಲ, ಗೊರವಂಕ ಇಲ್ಲ, ಗೌಜ ಇಲ್ಲ, ಪುರ್ಲೆ ಇಲ್ಲ, ಏನಿಲ್ಲ. ಅವು ಗೊತ್ತಾಗ್ಬಿಡ್ತು ಇಲ್ಲಿ ಯೋಗ್ಯವಾಗಿ ಇಲ್ಲ, ನಾವು ವಾಸ ಮಾಡಲಿಕ್ಕೆ ಯೋಗ್ಯವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಪಕ್ಷಿ ಪ್ರಾಣಿಗಳೇ ಆ ಪ್ರದೇಶ ಬಿಟ್ಟು ಹೋದಾಗ ನಾವು ಪ್ರಾಣಿ ಪಕ್ಷಿಗಳಿಂದ ಕಡಿಯಾದ ಪರಿಸ್ಥಿತಿಯಲ್ಲಿ ನಾವು ಆದರೂ ಬಿಟ್ಟು ಹೋಗ್ಬಾರ್ದು ಅಂತ ಬದುಕ್ತಾ ಇದ್ದೀವಿ. ಇವತ್ತು ಪ್ರಕೃತಿಯ ಸಮತೋಲನಕ್ಕೆ ಪ್ರಾಣಿ ಪಕ್ಷಿಗಳು ಬೇಕು ಸರ್. ಅವು ಹೊರ್ತ್ಕೊಂಡು ಅವು ಏನು ಮಾಡಿದ್ದಾವೆ, ಇವತ್ತು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾವೆ. ಇವತ್ತು ಪರಿಸ್ಥಿತಿ ಆ ಮಟ್ಟಕ್ಕೆ ಅಗದೋಗತಿಗೆ ಹೋಗಿದ್ರು ಸಹ ಈ ಜಿಲ್ಲಾಡಳಿತ ವ್ಯವಸ್ಥೆ, ಜಿಲ್ಲಾಧಿಕಾರಿಗಳು ಇರ್ಬೋದು, ಫಾರೆಸ್ಟ್ನರ್ ಇರ್ಬೋದು ಮತ್ತು DMG ಅವರು ಇರ್ಬೋದು, ಇವ್ರು ಯಾರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇದ್ದಾಗ ನಾವು ಯಾರ ಹತ್ರ ಕೇಳ್ಕೊಳ್ಳೋದು? ನಾವು ಜಿಲ್ಲಾಧಿಕಾರಿ ಸಾಹೇಬ್ರು ಏನು ಹೇಳ್ತಾರೆ, ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀವಿ, ವರದಿ ಕೊಡ್ತಾರೆ ಅಂತ. ಇವತ್ತಿನವರೆಗೂ ಸಹ ನಾವು ಎಷ್ಟೇ ಮನವಿ ಕೊಟ್ಟರು ನಮಗೆ ಅಟ್ಲೀಸ್ಟ್ ಎಂಡಸ್ಮೆಂಟ್ ತಗೊಂಬಂದು ಹೊರತು ಏನು ಕ್ರಮ ಕೈಗೊಂಡಿದೆ ಅಂತ DC ಅವರು ನಮಗೆ ರಿಪ್ಲೈ ಕೊಡ್ತಾ ಇಲ್ಲ. ನಿರಂತರವಾಗಿ ಆಕ್ಸಿಡೆಂಟ್ ಆಗಿ ಜನಗಳು ಸಾಯ್ತಾ ಇದಾರೆ ಲಾರಿಗಳಿಂದ ಸರ್. ಆ ಧೂಳು ಸಮಸ್ಯೆ ಅಂದರೆ ಸರ್, ಆಲ್ರೆಡಿ ನಮ್ಮ ದೇಹದೊಳಗಿರ್ತಕ್ಕಂಥ ಅಂಗಾಂಗಗಳೆಲ್ಲ ಸತ್ತೋಗಿದ್ದಾವೆ. ಈಗೇನು ಉಸಿರಾಟ ಆಡೋಕ್ಕೆ ಶ್ವಾಸಕೋಶ ಒಂದಿತ್ತು, ಅದನ್ನು ಸಹ ಸಾಯಿಸ್ತಾ ಇದ್ದಾರೆ. ದಯಮಾಡಿ ನಾನು ಹೇಳೋದು ಜಿಲ್ಲಾಧಿಕಾರಿ ಸಾಹೇಬ್ರೆ, ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ನಾವೇನು ರೈತ ಸಂಘಟನೆಗಳು ಮತ್ತು ಗಣಿಬಾಧಿತ ಹೋರಾಟ ಸಮಿತಿ ನಾವೇನು ಹೋರಾಟ ಮಾಡ್ತಾ ಇದೀವಲ್ಲ, ನಮ್ಮ ಕುಟುಂಬಗಳಿಗೆ, ನಮ್ಮ ಮಕ್ಕಳಿಗೆ ದಯಮಾಡಿ ಸಾಯಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್ಕಾರದ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ DC ಸಾಹೇಬ್ರೆ. ಸರ್, ಇವಾಗ ಮಿನಿಸ್ಟ್ರಿ ಆಫ್ ಎನ್ರೋಲ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಒಂದು ಇಲಾಖೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುತ್ತೆ ಸರ್. ಅವರು ತುಂಬ ಕ್ಲಿಯರಾಗಿ ಈ ಗಣಿಬಾಧಿತ ಪ್ರದೇಶಕ್ಕೆ ಮತ್ತು ಗಣಿ ಕಂಪನಿಗಳಿಗೆ, ಜಿಲ್ಲಾಡಳಿತಕ್ಕೆ ಒಂದು ವರದಿ ಕಳಿಸ್ತಾರೆ. ಏನಂತಂದರೆ, ನೀವು ಭಾಳ ವ್ಯವಸ್ಥಿತವಾಗಿ ಸಪ್ರೇಟ್ ಕಾರಿಡಾರ್ ಮಾಡ್ಕೊಂಡು 200 ಮೀಟ್ರ್ ಅಗಲ ರಸ್ತೆ ನಿರ್ಮಾಣ ಮಾಡ್ಕೊಂಡು ನೀವು ಗಣಿ ಲಾರಿಗಳನ್ನ ತಗೊಂಡು ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಆರ್ಡ್ರ್ ಇದೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ಆರ್ಡ್ರ್ ಇದೆ. ಆದರೆ ಇದನ್ನೆಲ್ಲ ಗಾಳಿಗೆ ತೂರಿ ಇವರು ಮನಸೋ ಇಚ್ಛೆ ಯಾರೋ 4 ಜನ ಗ್ರಾಮದಾಗ 1-2 ಬದುಕೋಕ್ಕೋಸ್ಕರ 90% ಜನ ಸಾಯಿಸ್ತಿದ್ದಾರೆ. ದಯಮಾಡಿ ಈ ರೂಲ್ಸನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ, ಅಧಿಕಾರಿಗಳು ಸಹ ಪ್ರಶ್ನೆ ಮಾಡ್ತಾ ಇಲ್ಲ ಸರ್. ಪೊಲ್ಯೂಷನ್ ಬೋರ್ಡಲ್ಲಿ ಇರ್ತಕ್ಕಂಥ ಆಸಿಫ್ ಖಾನ್ ಅವರು ಭಾಳ ಅದ್ಭುತವಾಗಿ ಹೇಳ್ತಾರೆ ನಾವೇನಾರು ಕೇಳಕ್ಕೆ ಹೋದಾಗ. ಸರ್, ಇಲ್ಲಿ ಪೊಲ್ಯೂಷನ್ ಆಗ್ತಾನೆ ಇಲ್ಲ, ಪೊಲ್ಯೂಷನ್ ಆಗ್ತಿಲ್ಲ ಅಂತ ಹೇಳ್ತಾನೆ ಸರ್. ಆತಕ್ಕೆ ನಾವು ಓಪನ್ ಆಗಿ ಹೋಗಿ ವಿಡಿಯೋ ಫೋಟೋಸ್ ಎಲ್ಲ ತೋರಿಸಿದೀವಿ. ಯಾರ್ಯಾರಿಗೆ ಕ್ಯಾನ್ಸರ್ ಬಂದಿದೆ, ಯಾರಿಗೆ ಅಸ್ತಮಾ ಸಮಸ್ಯೆ ಇದೆ, ಇದನ್ನೆಲ್ಲ ಮಾಡಿದ್ದೀವಿ ಸರ್.
ಈಗ ನಾನು ಈ ಮೂಲಕ ಹೇಳೋದೇನೆಂದರೆ, ಜಿಲ್ಲಾಧಿಕಾರಿಗಳಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ, ಸಾಹೇಬ್ರೆ, ನೀವೊಂದು ಮೆಡಿಕಲ್ ಕ್ಯಾಂಪನ್ನು ಅರೇಂಜ್ ಮಾಡಿರಿ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ. ಆ ಭಾಗದ ಜನಗಳಲ್ಲಿ ಏನೇನು ಆರೋಗ್ಯದ ಸಮಸ್ಯೆ ಅನ್ನೋದು ದಯಮಾಡಿ ವರದಿ ನಮಗೆ ಕೊಟ್ಟರೆ ತುಂಬ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಮ್ಮ ಬೇಡಿಕೆ ಈಗ ಗಣಿಗಾರಿಕೆ ನಡೀಲಿ, ನಾವು ಬೇಡ ಅಂತ ಹೇಳಲ್ಲ. ಈಗೇನು ಸೆಂಟ್ರಲ್ ಗೌರ್ಮೆಂಟು ಈ FOECC ಏನಿದೆ ಹಾಗೂ DMG ಕಂಡೀಷನ್ಸ್ ಏನಿದೆ ಅದ್ರ ಪ್ರಕಾರ ಕಾರಿಡಾರ್ ಮಾಡ್ಕೊಂಡು ಕನ್ನೂರು ಬೆಲ್ಟ್ ಹಾಕ್ಕೊಂಡು ಮಾಡಿ ಸ್ವಾಮಿ. ಪೊಲ್ಯೂಷನ್ ಬೋರ್ಡ್ ಸ್ವಚ್ಛವಾಗಿ ಆದೇಶ ಕೊಟ್ಟಿದೆ, ಏನಂತಂದರೆ ಇದು ಯಾವುದೇ ರೀತಿ ವಾಗನ್ ಮೂಲಕ ರಫ್ತಾಗಬೇಕು ಹೊರತು ಬೈ ರೋಡಲ್ಲಿ ಆಗಂಗಿಲ್ಲ ಅಂತ ಅವರು ವರದಿನೂ ಸಹ ಇದೆ. ಇಷ್ಟೆಲ್ಲ ಇದ್ರೂ ಇದನ್ನು ವೈಲೇಷನ್ ಮಾಡ್ತಾ ಇದ್ದೀರಲ್ಲ, ನೀವು ಈ ಥರ ವೈಲೇಷನ್ ಮಾಡೋದಾದರೆ ದಯಮಾಡಿ ನಮಗೆ ಗಣಿ ಕಂಪ್ನಿಗಳು ಬೇಕೇ ಇಲ್ಲ ಈ ಜಿಲ್ಲೆಗೆ. ಯಾಕೆಂದರೆ ಪರಿಸ್ಥಿತಿ ಇವತ್ತು ನಮಗೆ ಬೆಳೆ ನಾಶ, ಸರ್ವನಾಶ, ಪ್ರಾಣಿಗಳ ನಾಶ, ಪ್ರತಿಯೊಂದು ನಾಶವಾಗಿ ಬರಡು ಭೂಮಿ ಮಾಡಿದ ಮೇಲೆ ನಮಗೆ ಏನಕ್ಕೆ ಬೇಕು? ನಮ್ಮ ಪ್ರಕೃತಿ ನಾಶ ಮಾಡಕ್ಕೆ ಬಂದಂಥ ಗಣಿ ಕಂಪ್ನಿ ನಮಗೆ ಬೇಕಾ? ದಯಮಾಡಿ ಗಣಿನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಮ್ಮ ವಾದ. ವರದಿ ಪ್ರೇಮ್. ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್.